See the next concept. To convert angles measured in a degree into radians, we multiply the given angle by pi by 180 degree. ಇಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಆಂಗಲ್ಗಳನ್ನ ಡಿಗ್ರಿಯಲ್ಲಿ ಮೆಜರ್ ಮಾಡುತ್ತಿದ್ದಾಗ ಅವುಗಳನ್ನ ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕಾಗಿದ್ರೆ given angles are in degree, we want to convert in a radian, then by the given angle we can multiply pi divided by 180 degree. Pi by 180 ನ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ಅವಾಗ ಡಿಗ್ರಿ ಇರುವಂತಹ ಎಲ್ಲಾ ಆಂಗಲ್ಗಳು ರೇಡಿಯನ್ ಆಗಿ ಕನ್ವರ್ಟ್ ಆಗ್ತವ. ಇದಿಷ್ಟೇ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಳ್ರಿ. ಡಿಗ್ರಿಯಲ್ಲಿ ಕೊಟ್ಟದನ್ನ ನಮ್ಗೆ ರೇಡಿಯನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು ಪೈ ಡಿವೈಡೆಡ್ ಬೈ 180 ನ ಆ ಆಂಗಲ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಟೋಟಲ್ ಏನ್ ಸಿಗುತ್ತಾ ರೇಡಿಯನ್ ಸಿಗುತ್ತಾ. ಲೆಟ್ಸ್ ಸಿ ಒನ್ ಬೈ ಒನ್ ಎಕ್ಸಾಂಪಲ್ಸ್. 15 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ ಇವೆಲ್ಲಾನು ಏನ್ ಮಾಡ್ಕೋಬೇಕು ಅಂತಂದ್ರ ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾ. 60 ಡಿಗ್ರಿ, ಸಿಮಿಲರ್ಲಿ 75 ಡಿಗ್ರಿ, 90 ಡಿಗ್ರಿ. ಓಕೆನಾ, ಇವೆಲ್ಲನೂ ಏನ್ ಮಾಡೋಣ ಅಂತಂದ್ರೆ ನಾವು ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡೋಣ. ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಗಿವನ್ ಆಂಗಲ್ ಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಪೈ ಬೈ 180 ಡಿಗ್ರಿನ. ಸೊ ಇಲ್ಲಿ ನಮ್ಗೆ ರೇಡಿಯನ್ ಅಲ್ಲಿ ಬೇಕಾಗಿತ್ತಂದ್ರೆ ಈ 15 ಡಿಗ್ರಿಗೆ ಪೈ ಡಿವೈಡೆಡ್ ಬೈ 180 ನ ಮಲ್ಟಿಪ್ಲೈ ಮಾಡ್ತೀವಿ. ಏನು ರಿಸಲ್ಟ್ ಬರುತ್ತಲ್ಲ ದಟ್ ರಿಸಲ್ಟ್ ಈಸ್ ಇನ್ ಅ ರೇಡಿಯನ್. ಸೊ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಪೈ ಡಿವೈಡೆಡ್ ಬೈ 60 ಈ ಟೋಟಲ್ ಟರ್ಮ್ ಏನೈತಲ್ಲ ರೇಡಿಯನ್ ಅಲ್ಲಿ ಇರುತ್ತೆ. ಪೈ ಡಿವೈಡೆಡ್ ಬೈ 60 ಅನ್ನೋ ಟರ್ಮ್. ಸೊ ದಿಸ್ ಒನ್ 15 ಈ 15 ಡಿಗ್ರಿಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಪೈ ಡಿವೈಡೆಡ್ ಬೈ 180 ನ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ನಮಗೆ ರಿಸಲ್ಟ್ ಎಷ್ಟು ಸಿಗುತ್ತಾ ಅಂತಂದ್ರೆ 15 1s 15 12s 15 12s. ಸೊ ಪೈ ಡಿವೈಡೆಡ್ ಬೈ 12 ರೇಡಿಯನ್. Pi divided by 12 radian. Similarly 30 degree, 30 into pi divided by 180 multiply ಮಾಡಿ 0 0 will be cancelled. So pi divided by 6 radian. 45 degree into pi divided by 180. 45 degree again ನಾವು ಎಷ್ಟು ಮಲ್ಟಿಪ್ಲೈ ಮಾಡಿವಿ pi divided by 180 ನ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ then we'll get 5 divided by 4. Pi divided by 4. 45 ones are 45 4s are 180. Similarly 60 into pi divided by 180 0 0 will be cancelled. Pi divided by 3 radian. 60 degree ಅಂದ್ರೆ ಒಂದನೇ, pi by 3 radian ಅಂದ್ರೂ ಒಂದನೇ. ಎರಡು ವ್ಯಾಲ್ಯೂಗಳು ಸೇಮ್ ಸಿಗುತ್ತಾ. 45 ಡಿಗ್ರಿ ಅಂದ್ರೆ ಒಂದೇನೆ, ಪೈ ಬೈ 4 ರೇಡಿಯನ್ ಅಂದ್ರೂ ಒಂದೇನೆ. ಸಿಮಿಲರ್ಲಿ 75 ಡಿಗ್ರಿಯನ್ನು ಕೂಡ ಮಲ್ಟಿಪ್ಲೈ ಮಾಡ್ತೀವಿ. 75 ಡಿಗ್ರಿ 75 ಇಂಟು ಪೈ ಡಿವೈಡೆಡ್ ಬೈ 180 ನ ಮಲ್ಟಿಪ್ಲೈ ಮಾಡ್ತೀವಿ. ಹಾಗೇನೆ 90 ಇಂಟು ಪೈ ಡಿವೈಡೆಡ್ ಬೈ 180 ನ ಮಲ್ಟಿಪ್ಲೈ ಮಾಡ್ತೀವಿ. ಇವೆಲ್ಲವುಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಸಿಂಪ್ಲಿಫೈ ಮಾಡಿದ ರಿಸಲ್ಟ್ ಏನ್ ಬರುತ್ತಲ್ಲ ದಟ್ ಈಸ್ ಓನ್ಲಿ ರಿಕ್ವೈರ್ಡ್ ರಿಸಲ್ಟ್ ವಾಸ್. So we can say that this one pi divided by 12. Otherwise this one is a pi divided by 2. Those are the two results in radian measurement. So ಹಿಂಗೇನೆ ಸಾಕಷ್ಟು ಆಂಗಲ್ಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಮೆಜರ್ಮೆಂಟ್ ಮಾಡ್ತಾ ಬರಬಹುದು. ಫಾರ್ ಎಕ್ಸಾಂಪಲ್ 360 ಡಿಗ್ರಿಯನ್ನು ಕೂಡ ಮಾಡಬಹುದು. 360 into pi divided by 180 which is equal to 25 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ ನೋಡಿ ಎಲ್ಲಗಳನ್ನ ಕ್ಯಾಲ್ಕುಲೇಷನ್ ಅಲ್ಲಿ ಈಸಿ ಇರ್ತದ. ಸೊ ನಮ್ಗ ಡಿಗ್ರಿ ಅನ್ನ ರೇಡಿಯನ್ ಅಲ್ಲಿ ಮೆಜರ್ಮೆಂಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಪೈ ಡಿವೈಡೆಡ್ ಬೈ 180 ಡಿಗ್ರಿನ ಪೈ ಡಿವೈಡೆಡ್ ಬೈ 180 ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ಇದರಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದ್ರ ರಿವರ್ಸ್ ತಗೊಳ್ಳೋಣ. ಪ್ರಿವಿಯಸ್ ಮಾಡಿದ ರಿವರ್ಸ್ ಹೇಗಿರುತ್ತೆ ಅಂದ್ರೆ ಟು ಕನ್ವರ್ಟ್ ಆಂಗಲ್ಸ್ measured in a radians into degrees, we multiply the given angle by 180 by pi. 180 by pi ಅನ್ನು ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ
ಗಿವನ್ ರೇಡಿಯನ್ಸ್ ಆಂಗಲ್ಗಳು ಡಿಗ್ರಿಗೆ ಕನ್ವರ್ಟ್ ಆಗ್ತವ ಫಾರ್ ಎಕ್ಸಾಂಪಲ್ ಪೈ ಡಿವೈಡೆಡ್ ಬೈ 12 ಅನ್ನೋದ ಒಂದು ಆಂಗಲ್, ಒಂದು ರೇಡಿಯನ್ ಅದ, ಆಂಗಲ್ ರೇಡಿಯನ್ ಅದ. ಈ ಆಂಗಲ್ ನಾ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಯಾವುದಕ್ಕೆ ಡಿಗ್ರಿಗೆ ಕನ್ವರ್ಟ್ ಮಾಡ್ಬೇಕಾಗಿದೆ. ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಪೈ ಡಿವೈಡೆಡ್ ಬೈ 12 ಇಂಟು ಏನನ್ನ ಮಲ್ಟಿಪ್ಲೈ ಮಾಡಬೇಕು ಡಿಗ್ರಿ ಕನ್ವರ್ಟ್ ಆಗ್ಬೇಕಾದ್ರೆ 180 ಡಿವೈಡೆಡ್ ಬೈ 5 ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಪೈ ಕ್ಯಾನ್ಸಲ್ ಆಗೋಯ್ತು. 12 ones are 12 15s are, so its angle is a 15 degree. See this one, ಇದು ಗಿವನ್ ಟರ್ಮ್ ರೇಡಿಯನ್ ಅಲ್ಲಿ ಕೊಟ್ಟಿದ್ರು, ನಾವು ಇದನ್ನ ಯಾವುದಕ್ಕೆ ಕನ್ವರ್ಟ್ ಮಾಡಿವಿ 15 ಡಿಗ್ರಿ ಅಂತ ಕನ್ವರ್ಟ್ ಮಾಡಿವಿ. ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡಿವಿ ನಾವಿಲ್ಲಿ 180 ಡಿವೈಡೆಡ್ ಬೈ ಪೈ ಅನ್ನ ಮಲ್ಟಿಪ್ಲೈ ಮಾಡಿವಿ. ಸೊ ಎರಡನ್ನೂ ರಿವರ್ಸ್ ಅದ. ಅಲ್ಲಿ ಪೈ ಡಿವೈಡೆಡ್ ಬೈ 180 ಮಾಡಿದ್ರೆ ನಮಗ ರೇಡಿಯನ್ ಅಲ್ಲಿ ಸಿಕ್ತಿತ್ತ, ಇಲ್ಲಿ 180 ಬೈ ಪೈ ಅಲ್ಲಿ ಮಾಡಿದ್ರೆ ಡಿಗ್ರಿಯಲ್ಲಿ ಸಿಗ್ತಾವ. ಲೈಕ್ ದಟ್ ಒನ್ ಮೋರ್ ಟರ್ಮ್ ಪೈ ಬೈ 3 ಇದ್ರೂ ಕೂಡ ನಾವು ಡಿಗ್ರಿಗೆ ಕನ್ವರ್ಟ್ ಮಾಡ್ರಿ ಅಂದ್ರೆ ಹೇಗ್ ಮಾಡ್ತೀವಿ, ಪೈ ಬೈ 3 ಇಂಟು 180 ಡಿವೈಡೆಡ್ ಬೈ 5 ಏನಾಗುತ್ತೆ ನೋಡಿ, ಪೈ ವಿಲ್ ಬಿ ಕ್ಯಾನ್ಸಲ್, 3 ones are 3 6. ಸಿಮಿಲರ್ಲಿ ಪೈ ಬೈ 4 ಮಾಡಿದ್ವಿ ಅಂತಂದ್ರೆ ಪೈ ಬೈ 4 ಇಂಟು 180 divided by 5. Pi will be cancelled. That is a 45 degree. Similarly, pi divided by 6. Pi divided by 6 ಮಾಡಿದ್ವಿ ಈ ತರ pi divided by 6 into 180 divided by pi, which is equal to pi will be cancelled. Remaining term is only 30. That is a 30 degree. Otherwise, some more example, it means a pi by 2 you can take. Pi by 2 into 180 divided by pi. Pi will be cancelled, 2 ones are 2, 9s are 0 as it is, so 90 degree. Similarly, if it is a pi, then what happens? 5 into 180 divided by pi, pi will be cancelled, that is a 180 degree. If it is a 2 pi, then what happens? 2 pi into 180 divided by pi is equal to pi we cancel, 2 into 180, that is a 360 degree. So all the measurements which are in a present degree, if we multiply 180 divided by pi, 180 by pi ಅನ್ನ ಮಲ್ಟಿಪ್ಲೈ ಮಾಡಿದೀವಿ ಅಂತಂದ್ರೆ ನಮಗ ರೇಡಿಯನ್ ಅಲ್ಲಿ ಇರೋದು ಎಲ್ಲಾನು ಏನಾಗಿ ಸಿಗ್ತಾವು ಅಂದ್ರೆ ಡಿಗ್ರಿ ಆಗಿ ಚೇಂಜ್ ಆಗ್ತಾವ. It is only important concept. ಎರಡೂ ರಿವರ್ಸ್ ಅದ, ನೆನಪಿಟ್ಕೊಳ್ರಿ ಕೇರ್ಫುಲ್. ಆಲ್ರೆಡಿ ಒಂದು ಎಕ್ಸಾಂಪಲ್ ಅನ್ನ ನಿಮ್ಗೆ ಪ್ರೀವಿಯಸ್ ಒಂದು ಡಿಸ್ಕಷನ್ ಮಾಡಬೇಕಾದ್ರೆ ಹೇಳಿದ್ದೆ. 1 ರೇಡಿಯನ್ is equal to 57 degree 16 minute 22 second ಆ ಟೈಪ್ ಆಗಿ ಸಾಲ್ವ್ ಮಾಡಿದ್ವಿ. ಅದು ಹೇಗೆ ಬರುತ್ತಾ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಯಾಕಂದ್ರೆ ಪ್ರೀವಿಯಸ್ ನಾವು ಎಕ್ಸಾಂಪಲ್ ಕೊಟ್ಟಿವಲ್ಲ, ಡಿಗ್ರಿದಿಂದ ರೇಡಿಯನ್ಗೆ, ರೇಡಿಯನ್ನಿಂದ ಡಿಗ್ರಿ ಕನ್ವರ್ಟ್ ಮಾಡ್ಬೇಕಾದ್ರೆ ಏನೇನದ, ಇಲ್ಲೇನದ 1 ರೇಡಿಯನ್, ಇಲ್ಲಿ ಮ್ಯಾಲ್ ಸಿಂಬಲ್ ಅದ, 1 ರೇಡಿಯನ್ ಅನ್ನ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಏನದ ರೂಲ್ಸ್ ಏನದ, 1 ರೇಡಿಯನ್ ಅನ್ನ ಡಿಗ್ರಿಗೆ ನಾವು ಚೇಂಜ್ ಮಾಡ್ತೀವಿ, ಈ ತರ ಏನ್ ಮಲ್ಟಿಪ್ಲೈ ಮಾಡಬೇಕು, ಇಟ್ ಇಸ್ ಮಲ್ಟಿಪ್ಲೈಡ್ ಬೈ 180 divided by pi. 180 by pi ಅನ್ನ ಮಲ್ಟಿಪ್ಲೈ ಮಾಡಬೇಕು. ಗಿವನ್ ಆಂಗಲ್ ಎಷ್ಟದ, 1 ರೇಡಿಯನ್. ಸೊ 1 ರೇಡಿಯನ್ is equal to 180 divided by 5 ಅಂತ ಮಲ್ಟಿಪ್ಲೈ ಮಾಡಿದ್ರೆ ನಮಗ ಕ್ಲಿಯರ್ಲಿ ಏನ್ ಸಿಗುತ್ತ ಅಂದ್ರೆ 1 ರೇಡಿಯನ್ ಸಿಗುತ್ತ. ಸೊ ಹಾಗಾದ್ರೆ ಗಿವನ್ ಟರ್ಮ್ ಇಂದ 1 ರೇಡಿಯನ್ is equal to 180 divided by 5 ಅನ್ನೋದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 180 divided by pi, it means 22 by 7 ಆಗುತ್ತೆ. It can be written as 180 divided by 22 into 7 ಅಂತ ಹೇಳ್ಬಹುದು ನಾವು. So ಇಲ್ಲಿ 2 ones are 2 ones are 2 9s are 0 as it is. So 9 into 7 63 and 0 as it is. This is a 630 divided by 11. 630 divided by 11 ಅನ್ನ ಹೇಗೆ ಮಾಡ್ತೀವಿ, 630 divided by 11 ಓಕೆನಾ. 11 5s are 55
ಎಷ್ಟು ಉಳಿತು ಇಲ್ಲಿ 13 ಅಲ್ಲಿ 5 ಹೋದ್ರೆ 8 ಉಳಿತು, 0 ಆಯ್ತು. ಇಟ್ ಮೀನ್ಸ್ ಮುಂದಿನ 0 ತಗೋತೀವಿ, ಅಗೈನ್ 11 ದಿಂದ ಏನ್ ಮಾಡ್ತೀವಿ, ಈ ತರ 77 ಡಿವೈಡೆಡ್ ಬೈ 3 ಉಳಿತದ. ಪಾಯಿಂಟ್ ತಗೊಳ್ಳೋಣ, ಪಾಯಿಂಟ್ ತಗೊಂಡಿವಿ, ಈ ತರ ಏನ್ ಸಿಗುತ್ತೆ ಇಲ್ಲಿ, ಇಲ್ಲೊಂದು 0 ಸಿಗುತ್ತೆ ನಮಗೆ. 2 ತಗೊಳ್ಳೋಣ, ಮತ್ತೆ ಇಲ್ಲಿ 2 ತಗೊಂಡ್ವಿ, ಈ ತರ 22 ಆಗುತ್ತೆ. ಸೊ ರಿಮೈನಿಂಗ್ ಟರ್ಮ್ 8 ಉಳಿತದ, 0 ಆಗ್ತದ. ದಟ್ ಈಸ್ ಅಗೈನ್ 7 ತಗೋತೀವಿ, ಇಲ್ಲಿ 77. ಹಿಂಗೆ ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಆ ಪ್ರೊಸೀಜರ್ ಅನ್ನ ನಾನು ಇಲ್ಲಿ ಇಂಡಿಕೇಟ್ ಮಾಡ್ಕೋತೇನೆ. ಸೇ ದಟ್ ಒನ್ 57.27 ಅದ, 57.27 ಅದ. ಏನ್ ಬಂತಿದ್ವಿ ನಮಗೆ, ಪ್ಯೂರ್ಲಿ ಡಿಗ್ರಿ ಒಳಗದ, ಈ ಟರ್ಮ್ ಡಿಗ್ರಿ ಒಳಗದ. ಆ ಡಿಗ್ರಿ ಇರೋ ಟರ್ಮ್ ನಾನು ಸ್ಪ್ಲಿಟ್ ಮಾಡ್ಕೋತೀನಿ. ಹೇಗಂದ್ರೆ 57 ಡಿಗ್ರಿ ಪ್ಲಸ್ 0.27 ಡಿಗ್ರಿ, ಎರಡೂ ಡಿಗ್ರಿ ಅದಾವ. ಜಸ್ಟ್ ನನ್ನ ಡೆಸಿಮಲ್ ಪಾಯಿಂಟ್ ಅನ್ನ ಆಮೇಲೆ ಈ ನಂಬರ್ ಅನ್ನ ಸಪರೇಟ್ ಮಾಡ್ಕೊಂಡಿನಿ. ಇದಕ್ಕೆ ಏನ್ ಮಾಡೋಣ, ಈ ಡಿಗ್ರಿಯನ್ನ ನಾವು ಈಗ ಮಿನಿಟ್ಗೆ ಕನ್ವರ್ಟ್ ಮಾಡೋಣ. ಮಿನಿಟ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಈಚ್ ಪಾರ್ಟ್ ಈಸ್ ಡಿವೈಡೆಡ್ ಬೈ 60. ಸೊ ಅಲ್ಲಿ 60 ಪಾರ್ಟ್ ಅನ್ನಾಗಿ ಡಿವೈಡ್ ಮಾಡಿವಿನೋ ಆ ಟೈಪ್ ಇಲ್ಲಿ 57 ಡಿಗ್ರಿ ಪ್ಲಸ್ 0.27 ಇಂಟು ಈ ಟರ್ಮ್ ನಾವು ಏನಾದರೂ 60 ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ಡಿಗ್ರಿ ಇದ್ದಿದ್ದು ಮಿನಿಟ್ ಅಲ್ಲಿ ಚೇಂಜ್ ಆಗುತ್ತಾ. ಅಬ್ಸರ್ವ್ ಮಾಡಿ, ಈ ಟರ್ಮ್ ಅನ್ನ ನಾವಿಲ್ಲಿ ಇಲ್ಲಿ ಡಿಗ್ರಿಯಲ್ಲಿ ಇರೋದನ್ನ ಏನಾದ್ರೂ ನಾವು ಡೈರೆಕ್ಟ್ಲಿ ಮಿನಿಟ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಆ ಟರ್ಮ್ಗೆ ನಾವು 60 ಅನ್ನ ಮಲ್ಟಿಪ್ಲೈ ಮಾಡಬೇಕು. 60 ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ಆ ಡಿಗ್ರಿ ಟರ್ಮ್ ಹೋಗಿ ಡೈರೆಕ್ಟ್ಲಿ ನಮ್ಗೆ ಸೆಕೆಂಡ್ ಅಲ್ಲಿ ಸಿಗುತ್ತಾ. ಹಾಗಾದ್ರೆ ಇದ್ರದ ಸಿಂಪ್ಲಿಫಿಕೇಶನ್ ಮಾಡೋಣ. 57 ಡಿಗ್ರಿ ಪ್ಲಸ್ 0.27 ಇಂಟು 60 ಮಲ್ಟಿಪ್ಲೈ ಮಾಡೋಣ. 6 ಇಂಟು 7, 6 into 2, 12, 12 plus 4, that is a 6, 1 6 and a 0 as it is. This 0 as it is. Observe ಮಾಡಿ, 2 point ಬಿಟ್ಟು 0 ಅದ, 1 2 place ಬಿಟ್ಟು 0 ಪಾಯಿಂಟ್ ಅದ, 1 2 place ಬಿಟ್ಟು ಪಾಯಿಂಟ್. This is a minute. ಇದನ್ನ ನಾವು ಮತ್ತೆ ಹೇಗೆ ಚೇಂಜ್ ಮಾಡ್ಕೋತೀನಿ ಅಂತಂದ್ರೆ, see this one, 57 ಡಿಗ್ರಿ 16 ಅನ್ನ 16 ಪ್ಲಸ್ 0.20 ಅಂತ ತಗೋಬಹುದಾ ನೋಡಿ. 16.20 ಅದನ್ನ 0.20 ಅಂತ ತಗೋತೀವಿ. ಸೊ 16 ಅನ್ನ ಸಪರೇಟ್ ಮಾಡ್ಕೊಂಡಿವಿ ಅಂತಂದ್ರೆ 57 ಡಿಗ್ರಿ 16 ಮಿನಿಟ್ ಅಂಡ್ ಪ್ಲಸ್ ಆಫ್ ದಿಸ್ ಒನ್ ಏನದ ಅಂತಂದ್ರೆ 0.20. ಈ ಮಿನಿಟ್ ಅನ್ನ ಮತ್ತೆ ನಾನು ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಹೇಗೆ ಅಂತಂದ್ರೆ 0.20, 1 minute is equal to how many second? 60 second. ಸೊ ಇದಕ್ಕೆ ನಾವು 60 ಅನ್ನ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ನಮಗದು ಸೆಕೆಂಡ್ ಸಿಗುತ್ತಾ. ಸೊ ಇಟ್ ಇಸ್ ಈಕ್ವಲ್ ಟು 57 ಡಿಗ್ರಿ 16 ಮಿನಿಟ್ ಮಲ್ಟಿಪ್ಲೈ ಮಾಡಿ ಎಷ್ಟು ಸಿಗುತ್ತೆ ಅಂದ್ರೆ 0 0 2 0 ಅದಾವ, 6 into 2 12, 2 ಪ್ಲಸ್ ಬಿಟ್ ಪಾಯಿಂಟ್ 1 2 ಆಗುತ್ತೆ. ಅದರ್ವೈಸ್ ವಿ ಕ್ಯಾನ್ ರೈಟ್ ಡೈರೆಕ್ಟ್ಲಿ 57 ಡಿಗ್ರಿ 16 minute 12 second. So it is the approximate value. Approximate value of 1 radian is equal to this. So remember this value. Sometimes they will ask what is the relation between 1 degree and 1 relation. At that time you have to remember this value. 1 radian is equal to 57 degrees 16 minute 12 second approximately. What is the reverse procedure of this one? Convert 1 degree into radian measurement. ಇದನ್ನ ನಾವು 1 ಡಿಗ್ರಿನ ರೇಡಿಯನ್ಗೆ ಮೆಜರ್ಮೆಂಟ್ ಮಾಡ್ಕೋಬೇಕಾದ್ರೆ ಹೇಗೆ ಮಾಡ್ತೀವಿ, 1 ಡಿಗ್ರಿ ಈಸ್ ಈಕ್ವಲ್ ಟು 1 ಇಂಟು ಈ ಟರ್ಮ್ ಅನ್ನ ಏನ್ ಮಲ್ಟಿಪ್ಲೈ ಮಾಡ್ಬೇಕಲ್ಲಿ
pi divided by 180 degree. Pi divided by 180 degree. It's a reverse ಹೋಗ್ತಾ ಹೋಗುತ್ತಾ. ಅಬ್ಸರ್ವ್ ಮಾಡಿ ಟರ್ಮ್ನ 5 divided by 180 ಆಗುತ್ತಾ. ಈ ಪೈ ಅನ್ನ ನಾವು 22/7 ಅಂತ ತಗೋತೀವಿ, divided by 180 ಇರುತ್ತಾ. So 22 divided by 180 into 7 ಆಗಿ ಚೇಂಜ್ ಆಗುತ್ತಾ. ಅಗೇನ್ ಸೇಮ್ ವೇ ಸೇಮ್ ಪ್ರೊಸೀಜರ್ ಅನ್ನು ನಾವು ಫಾಲೋ ಅಪ್ ಮಾಡ್ತೇವೆ. 11 divided by 630 ಆಗುತ್ತಾ. ಸೊ ಇದು ಏನು ಸಿಕ್ತು ಅಂತಂದ್ರೆ 11 divided by 630 is in a degree. ಯಾರ ನಾವು ಏನು ಮಾಡಿವಿ ಅಲ್ಲಿ pi divided by 180 ಅನ್ನು ಮಲ್ಟಿಪ್ಲೈ ಮಾಡಿವಿ. ಸೊ ಹಾಗಾದ್ರೆ 11 divided by 630 now by using calculator you can get the value that is 0.01746. This is a 1 degree. So this is a radian. 1 degree is equal to this much radian. It is also approximate value. Approximate value of 1 degree is equal to 0.01746 radian. Degree ಅನ್ನ ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡಿದೀವಿ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತಾ? ರೇಡಿಯನ್ ಅನ್ನ ಡಿಗ್ರಿ ಅಲ್ಲಿ ಕನ್ವರ್ಟ್ ಮಾಡಿದೀವಿ ಅಂತಂದ್ರೆ ನಮಗೆ ಏನು ಸಿಗುತ್ತೆ ವ್ಯಾಲ್ಯೂ 57 ಡಿಗ್ರಿ 16 minute 12 seconds ಸಿಗುತ್ತಾ. ಸೊ these are conversion of 1 degree to radian to degree.